ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರನ್ನ ಇಲ್ಲಿ ಸೇರಿಸುವಂತದ್ದು, ಮತಗಟ್ಟೆ ಕೇಂದ್ರಕ್ಕೆ ಬರುವಂತ ನಿಟ್ಟಿನಲ್ಲಿ ಕೂಡ ಮಾಡಿರುವಂತದ್ದು. ಅದೇ ರೀತಿಯಾಗಿ ಪೃಥ್ವಿರಾಜ್ ಈಗಾಗಲೇ 7 ಗಂಟೆ ಆಗಿದೆ. 7 ಗಂಟೆ ಆದ ಕೂಡಲೇ ಮತದಾನ ಕೂಡ ಶುರುವಾಗಿರುವಂತದ್ದು. ಮತದಾನ ಶುರುವಾದ ಕೂಡಲೇ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಏನು ಮತದಾರರು ಬರ್ತಾ ಇರುವಂತದ್ದು ಈಗಾಗಲೇ ನಾವು ಕಾಣಬಹುದಾಗಿದೆ. ನಮ್ಮ ಹಕ್ಕಿದೆ, ಓಟ್ ಯಾರು ನಿಲ್ಲಿಸಬೇಡಿ, ನಿಮ್ಮ ಹಕ್ಕು ನೀವು ಬಂದು ಚಲಾಯಿಸಿ. ಅದು ಇಂಡಿಯಾಕ್ಕೆ ಹಕ್ಕು ಚಲಾಯಿಸಿದಂಗೆ ಯಾರು ವೇಸ್ಟ್ ಮಾಡಬೇಡಿ, ಬಂದು ಕೆಲಸ ಮಾಡಿ. ನಾವು ನಮ್ಮ ಅಕ್ಕ, ನಮ್ಮ ಹೆಂಡತಿ, ನಮ್ಮ ಮಗ. ಓಟ್ ಯಾತಕ್ಕೋಸ್ಕರ ಹಾಕಂದ್ರೆ ಇದಕ್ಕೆ ವಿಧಾನಸೌಧ ಇರ್ಲಿ ಅಂತ ಡೆಲ್ಲಿ ಅಭಿವೃದ್ಧಿ ಆಗಬೇಕು. ಹೌದು. ಯಾರು ಬಂದು ವೇಸ್ಟ್ ಮಾಡಬೇಡಿ, ಓಟನ್ನ ಹಾಕಿ ಬಂದು ವೇಸ್ಟ್ ಮಾತ್ರ ಮಾಡಿಕೋಬೇಡಿ. ವೇಸ್ಟ್ ಮಾಡೋ ಸತ್ತಂಗೆ ಆಯ್ತು. ಹೋಗ್ಲಿ ಬಿಡಿ ಸಾಕು. ಹೊಲ್ತಕ್ಕೆ ಹೋಗೋದು, ಅಡಿಗೆ ಮಾಡ್ಬಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರನ್ನ ಇಲ್ಲಿ ಸೇರಿಸುವಂತದ್ದು, ಮತಗಟ್ಟೆ ಕೇಂದ್ರಕ್ಕೆ ಬರುವಂತ ನಿಟ್ಟಿನಲ್ಲಿ ಕೂಡ ಮಾಡಿರುವಂತದ್ದು. ಅದೇ ರೀತಿಯಾಗಿ ಪೃಥ್ವಿರಾಜ್ ಈಗಾಗಲೇ 7 ಗಂಟೆ ಆಗಿದೆ. 7 ಗಂಟೆ ಆದ ಕೂಡಲೇ ಮತದಾನ ಕೂಡ ಶುರುವಾಗಿರುವಂತದ್ದು. ಮತದಾನ ಶುರುವಾದ ಕೂಡಲೇ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಏನು ಮತದಾರರು ಬರ್ತಾ ಇರುವಂತದ್ದು ಈಗಾಗಲೇ ನಾವು ಕಾಣಬಹುದಾಗಿದೆ. ನಮ್ಮ ಹಕ್ಕಿದೆ, ಓಟ್ ಯಾರು ನಿಲ್ಲಿಸಬೇಡಿ, ನಿಮ್ಮ ಹಕ್ಕು ನೀವು ಬಂದು ಚಲಾಯಿಸಿ. ಅದು ಇಂಡಿಯಾಕ್ಕೆ ಹಕ್ಕು ಚಲಾಯಿಸಿದಂಗೆ ಯಾರು ವೇಸ್ಟ್ ಮಾಡಬೇಡಿ, ಬಂದು ಕೆಲಸ ಮಾಡಿ. ನಾವು ನಮ್ಮ ಅಕ್ಕ, ನಮ್ಮ ಹೆಂಡತಿ, ನಮ್ಮ ಮಗ. ಓಟ್ ಯಾತಕ್ಕೋಸ್ಕರ ಹಾಕಂದ್ರೆ ಇದಕ್ಕೆ ವಿಧಾನಸೌಧ ಇರ್ಲಿ ಅಂತ ಡೆಲ್ಲಿ ಅಭಿವೃದ್ಧಿ ಆಗಬೇಕು. ಹೌದು. ಯಾರು ಬಂದು ವೇಸ್ಟ್ ಮಾಡಬೇಡಿ, ಓಟನ್ನ ಹಾಕಿ ಬಂದು ವೇಸ್ಟ್ ಮಾತ್ರ ಮಾಡಿಕೋಬೇಡಿ. ವೇಸ್ಟ್ ಮಾಡೋ ಸತ್ತಂಗೆ ಆಯ್ತು. ಹೋಗ್ಲಿ ಬಿಡಿ ಸಾಕು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.